ರಾಹುಲ್ ಗಾಂಧಿಗೆ ಮತ್ತೆ ಸಂಸತ್ ಗೇಟ್ ಪಾಸ್. ಭಾರತ ಮಾರಾಟ ಹೇಳಿಕೆಗೆ ಬಿಜೆಪಿಯಿಂದ ಜೀವಾವಧಿ ನಿಷೇಧದ ಅಸ್ತ್ರ. ಏನಿದು ರೂಲ್ಸ್? ನಮಸ್ಕಾರ ವೀಕ್ಷಕರೇ, ಭಾರತದ ರಾಜಕಾರಣದಲ್ಲಿ ಮತ್ತೊಮ್ಮೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ನೆನಪಿದೆಯಾ? 2023ರಲ್ಲಿ ರಾಹುಲ್ ಗಾಂಧಿ ತಮ್ಮ ಸಂಸತ್ ಸದಸ್ಯತ್ವವನ್ನು ಕಳೆದುಕೊಂಡಿದ್ರು. ಸೂರತ್ ಕೋರ್ಟ್ ತೀರ್ಪು ಅವರ ರಾಜಕೀಯ ಜೀವನವನ್ನೇ ಅಲುಗಾಡಿಸಿತ್ತು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದ ನಂತರ ಅವರು ಮತ್ತೆ ಸಂಸತ್ತಿಗೆ ಬಂದರು. ಆದರೆ ಈಗ 2026ರಲ್ಲಿ ರಾಹುಲ್ ಗಾಂಧಿಗೆ ಅದಕ್ಕಿಂತಲೂ ದೊಡ್ಡ ಆಘಾತ ಕಾದಿದೆಯಾ? ಈ ಬಾರಿ ವಿಷಯ ಕೋರ್ಟ್ ಅಂಗಳದಲ್ಲಿಲ್ಲ, ನೇರವಾಗಿ ಲೋಕಸಭೆಯಲ್ಲೇ ಇದೆ. ರಾಹುಲ್ ಗಾಂಧಿ ಲೋಕಸಭೆಯಲ್ಲೇ ನಿಂತು ಮೋದಿ ಸರ್ಕಾರ ಭಾರತವನ್ನೇ ಅಮೆರಿಕಾಗೆ ಮಾರಾಟ ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ದೇ ತಡ ಬಿಜೆಪಿ ಸಂಸದರು ಸಿಡಿದೆದ್ದಿದ್ದಾರೆ. ಕೇವಲ ಕ್ಷಮೆ ಕೇಳಿದ್ರೆ ಸಾಲದು, ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನೇ ರದ್ದು ಮಾಡಬೇಕು ಅಷ್ಟೇ ಅಲ್ಲ, ಇನ್ನು ಮುಂದೆ ಅವರು ಜೀವನ ಪರ್ಯಂತ ಚುನಾವಣೆಗೆ ಸ್ಪರ್ಧಿಸದಂತೆ ಮಾಡಬೇಕು ಅಂತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನಿರ್ಣಯ ಮಂಡಿಸಿದ್ದಾರೆ. ನಿಜಕ್ಕೂ ಒಬ್ಬ ಸಂಸದನನ್ನ ಈ ಕಾರಣಕ್ಕೆ ಪರ್ಮನೆಂಟ್ ಆಗಿ ಮನೆಗೆ ಕಳಿಸೋಕಾಗತ್ತಾ? ಸಂವಿಧಾನ ಏನ್ ಹೇಳತ್ತೆ? ರಾಹುಲ್ ಗಾಂಧಿ ಆಡಿದ ಆ ಮಾತುಗಳು ಯಾವುವು ಮತ್ತು ಮಹುಮಾ ಮೊಹಿತ್ರಾ ಕೇಸ್ಗೂ ಈ ಕೇಸ್ಗೂ ಏನು ವ್ಯತ್ಯಾಸ? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಎಪಿಸೋಡ್ನಲ್ಲಿ ದೆಹಲಿ ದರ್ಬಾರ್ನಲ್ಲಿ ನಡೀತಾ ಇರುವ ಈ ಪದಚ್ಯುತಿ ಸಮರದ ಅಸಲಿ ಸತ್ಯವನ್ನ ಜಾಲೋಡೋಣ. ಆದರೆ ಅದಕ್ಕಿಂತ ಮುಂಚೆ ಅಮೆರಿಕ ಮತ್ತು ಭಾರತ, ಟ್ರಂಪ್ ಮತ್ತು ಮೋದಿ ನಡುವೆ ನಡೆದಂತಹ ಟ್ಯಾರಿಫ್ ಬಗ್ಗೆ ನಿಮಗೇನನ್ಸುತ್ತೆ? ಜೊತೆಗೆ ಮೋದಿಯವರು ತೆಗೆದುಕೊಂಡಂತಹ ಈ ಟ್ಯಾರಿಫ್ ಅಂತಂದ್ರೆ ಈ ಒಪ್ಪಂದದಲ್ಲಿ ಅಮೆರಿಕದಿಂದ ಭಾರತಕ್ಕೆ ಹಾಲು ಮಾರಾಟಕ್ಕೆ ಬರದಂತೆ. ಹಾಗಾದ್ರೆ ಭಾರತದಲ್ಲಿರುವಂತಹ ರೈತರು ಹೈನುಗಾರಿಕೆ ಮಾಡಿಕೊಂಡು ಜೀವನ ನಡೆಸ್ತಾ ಇರುವಂತಹ ರೈತರ ಪರಿಸ್ಥಿತಿ ಏನು? ಯಾಕೆ ಮೋದಿಯವರು ಹಳಿ ತಪ್ತಾ ಇದ್ದಾರಾ? ಇದರ ಬಗ್ಗೆ ನಿಮಗೇನನ್ಸುತ್ತೆ? ಜೊತೆಗೆ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡಿದ್ದಕ್ಕೆ ಈಗ ಅವರನ್ನ ಪರ್ಮನೆಂಟ್ ಆಗಿ ಮನೆ ಕಳಿಸುವಂತಹ ಪ್ಲಾನ್ ಬಿಜೆಪಿ ಮಾಡ್ಕೊಳ್ತಾ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತಾರಲ್ಲ, ಅದೇ ಅಮೆರಿಕ ಭಾರತ ಸುಂಕ ಒಪ್ಪಂದ. ಲೋಕಸಭೆಯಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇತ್ತು. ರಾಹುಲ್ ಗಾಂಧಿ ಮಾತುಕತೆ ಶುರು ಮಾಡ್ತಾರೆ. ಅವರು ನೇರವಾಗಿ ಪ್ರಧಾನಿ ಮೋದಿ ಮತ್ತು ಅಮೆರಿಕಾದ ಒಪ್ಪಂದದ ಬಗ್ಗೆ ವಾಗ್ದಾಳಿ ನಡೆಸ್ತಾರೆ. ರಾಹುಲ್ ಗಾಂಧಿ ಬಳಸಿದ ಪದಗಳು ತುಂಬಾ ಕಠಿಣವಾಗಿದ್ವು. ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ಒತ್ತಡಕ್ಕೆ ಮಣಿದಿದ್ದಾರೆ. ಅಮೆರಿಕದವರು ಮೋದಿಯವರ ಕುತ್ತಿಗೆ ಹಿಡಿದಿದ್ದಾರೆ. ಈ ಒಪ್ಪಂದದ ಮೂಲಕ ಭಾರತದ ಹಿತಾಸಕ್ತಿಯನ್ನ ಅಮೆರಿಕಾಗೆ ಮಾರಾಟ ಮಾಡಲಾಗಿದೆ ಅನ್ನೋದು ರಾಹುಲ್ ಗಾಂಧಿಯ ಆರೋಪ. ಈ ಮಾತು ಕೇಳಿಸ್ತಾ ಇದ್ದ ಹಾಗೆ ಆಡಳಿತ ಪಕ್ಷದ ಬೆಂಚುಗಳಿಂದ ಜೋರು ಗಲಾಟೆ ಶುರುವಾಗುತ್ತೆ. ಒಬ್ಬ ವಿರೋಧ ಪಕ್ಷದ ನಾಯಕ, ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ವಿದೇಶಾಂಗ ನೀತಿ ಬಗ್ಗೆ ಎಷ್ಟು ಹಗುರವಾಗಿ, ದೇಶದ ಗೌರವ ಹೋಗುವ ಹಾಗೆ ಮಾತನಾಡೋದು ಎಷ್ಟು ಸರಿ ಅನ್ನೋದು ಬಿಜೆಪಿಯ ಪ್ರಶ್ನೆ. ಇಲ್ಲಿಂದಲೇ ಶುರುವಾಗಿದ್ದು ಆಪರೇಷನ್ ಪದಚ್ಯುತಿ. ಯಾವಾಗ ರಾಹುಲ್ ಗಾಂಧಿ ಈ ಮಾತು ಹೇಳಿದ್ರು, ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ತಕ್ಷಣ ಎದ್ದು ನಿಂತರು. ನಿಶಿಕಾಂತ್ ದುಬೆ ಯಾರು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಇವರೇ ಹಿಂದೆ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುಮಾ ಮೊಹಿತ್ರಾ ವಿರುದ್ಧ ಕ್ಯಾಶ್ ಫಾರ್ ಕ್ವೆರಿ ಆರೋಪ ಮಾಡಿ ಅವರ ಸದಸ್ಯತ್ವ ರದ್ದು ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈಗ ದುಬೆ ಅವರ ಟಾರ್ಗೆಟ್ ರಾಹುಲ್ ಗಾಂಧಿ. ದುಬೆ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಒಂದು ಪತ್ರ ಬರೆದು ನಿಲುವಳಿ ಮಂಡಿಸಿದ್ದಾರೆ. ಅವರ ವಾದ ಏನ್ ಗೊತ್ತಾ? ರಾಹುಲ್ ಗಾಂಧಿ ಸಂಸತ್ನಲ್ಲಿ ಸುಳ್ಳು ಹೇಳಿದ್ದಾರೆ. ದೇಶದ ರಕ್ಷಣಾ ಮತ್ತು ವಿದೇಶಾಂಗ ನೀತಿಯ ಬಗ್ಗೆ ತಪ್ಪು ಮಾಹಿತಿ ನೀಡಿ ದೇಶದ ಮಾನ ಕಳೆದಿದ್ದಾರೆ. ಇದು ಹಕ್ಕುಚ್ಯುತಿ ಮಾತ್ರ ಅಲ್ಲ, ಇದು ದೇಶದ್ರೋಹದ ಸಮಾನ. ಹೀಗಾಗಿ ಸಂವಿಧಾನದ ಆರ್ಟಿಕಲ್ 102 ಮತ್ತು 1951ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಅಡಿಯಲ್ಲಿ ಇವರ ಸದಸ್ಯತ್ವ ರದ್ದು ಮಾಡಬೇಕು. ಅಷ್ಟೇ ಅಲ್ಲ, ಇವರು ಮತ್ತೆ ಚುನಾವಣೆಗೆ ನಿಲ್ಲದಂತೆ ನಿರ್ಬಂಧ ಹೇರಬೇಕು. ಇದಕ್ಕೆ ಕಾಂಗ್ರೆಸ್ ನಾಯಕ ಕೆ.ಸಿ. ವೇಣುಗೋಪಾಲ್ ನಗುತ್ತಾ ಉತ್ತರ ಕೊಟ್ಟಿದ್ದಾರೆ. ಇದು ಜೋಕ್ ಆಫ್ ದ ಇಯರ್. ರಾಹುಲ್ ಗಾಂಧಿ ಸತ್ಯ ಹೇಳಿದ್ರೆ ಇವರಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಇಂಥ ಬೆದರಿಕೆ ಹಾಕ್ತಿದ್ದಾರೆ ಅಂತ. ವೀಕ್ಷಕರೇ, ಈಗ ನಾವು ಸ್ವಲ್ಪ ಟೆಕ್ನಿಕಲಿ ವಿಷಯಕ್ಕೆ ಬರೋಣ. ಒಬ್ಬ ಸಂಸದನನ್ನ ಮನೆಗೆ ಕಳುಹಿಸುವುದು ಅಷ್ಟು ಸುಲಭನಾ? ಕಾನೂನು ಏನು ಹೇಳುತ್ತೆ? ಲೋಕಸಭೆಯಲ್ಲಿ ಒಬ್ಬ ಸದಸ್ಯನನ್ನ ಪದಚ್ಯುತಿಗೊಳಿಸಬೇಕಾದ್ರೆ 5 ಹಂತಗಳಲ್ಲಿ ನಡೆಯುತ್ತೆ. ಒಂದು, ದೂರು ಸಲ್ಲಿಕೆ. ಯಾವುದೇ ಸಂಸದರು ಇನ್ನೊಬ್ಬ ಸಂಸದರ ವರ್ತನೆನೋ ಅಥವಾ ಹೇಳಿಕೆ ಬಗ್ಗೆ ಸ್ಪೀಕರ್ ಅಂದ್ರೆ ಸಭಾಧ್ಯಕ್ಷರು ಅವರಿಗೆ ದೂರು ನೀಡಬೇಕು. ಈಗ ನಿಶಿಕಾಂತ್ ದುಬೆ ದೂರು ನೀಡಿದ್ದಾರೆ. ಹಂತ 2, ಸ್ಪೀಕರ್ ಪರಿಶೀಲನೆ. ಸ್ಪೀಕರ್ ಆ ದೂರನ್ನ ಓದಿ ನೋಡ್ತಾರೆ. ಅದರಲ್ಲಿ ಹುರುಳಿದೆ ಅಂತ ಅನಿಸಿದ್ರೆ ಅದನ್ನ ಅವರು 2 ಕಮಿಟಿಗಳಿಗೆ ಕಳುಹಿಸಬಹುದು. ಒಂದು ಹಕ್ಕುಚ್ಯುತಿ ಸಮಿತಿ ಅಥವಾ ನೈತಿಕ ಸಮಿತಿ.
ಹಂತ 3 ಸಮಿತಿಯ ತನಿಖೆ. ಇದು ಕೋರ್ಟ್ ವಿಚಾರಣೆ ತರಹವೇ ಇರುತ್ತೆ. ಸಮಿತಿಯ ಆರೋಪ ಸಂಸದನಿಗೆ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡತ್ತೆ. ನಿಮ್ಮ ಮೇಲೆ ಈ ಆರೋಪ ಇದೆ, ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಕೇಳುತ್ತೆ. ಸಾಕ್ಷಿಗಳು ಕೇಳಬಹುದು, ವಿಡಿಯೋ ಫೂಟೇಜನ್ನು ಕೂಡ ನೋಡಬಹುದು. ಇನ್ನು ವರದಿ ಸಲ್ಲಿಕೆ ರಿಪೋರ್ಟ್. ತನಿಖೆ ಮುಗಿಸಿದ ನಂತರ ಸಮಿತಿ ಒಂದು ರಿಪೋರ್ಟನ್ನು ಸ್ಪೀಕರ್ಗೆ ಕೊಡುತ್ತೆ. ಹೌದು, ಇವರು ತಪ್ಪು ಮಾಡಿದ್ದಾರೆ, ಇವರನ್ನು ಅಮಾನತು ಮಾಡಬಹುದು ಅಥವಾ ಇಲ್ಲ, ಆರೋಪಗಳಲ್ಲಿ ಸತ್ಯ ಇಲ್ಲ ಅಂತ ವರದಿಯನ್ನು ಕೊಡುತ್ತೆ. ಇನ್ನು ಮತದಾನ, ಇದು ಕೊನೆ ಹಂತ. ಸಮಿತಿ ವರದಿ ಕೊಟ್ಟ ಮೇಲೆ ಸಂಸತ್ನಲ್ಲಿ ಅದರ ಬಗ್ಗೆ ಚರ್ಚೆ ಆಗತ್ತೆ. ನಂತರ ವೋಟಿಂಗ್ ನಡೆಯುತ್ತೆ. ಆಡಳಿತ ಪಕ್ಷಕ್ಕೆ ಅಂದರೆ ಬಿಜೆಪಿ ಬಹುಮತ ಇರೋದ್ರಿಂದ ಅವರು ಎಸ್ ಅಂತ ವೋಟ್ ಮಾಡಿದರೆ ಆ ಸಂಸದರ ಸದಸ್ಯತ್ವ ರದ್ದುವಾಗತ್ತೆ. ಮಹುವಾ ಮೊಯಿತ್ರಾ ವಿಷಯದಲ್ಲಿ ಆಗಿದ್ದು ಕೂಡ ಇದೆ. ಎಥಿಕ್ಸ್ ಕಮಿಟಿ ವರದಿ ಕೊಡ್ತು, ಸಂಸತ್ತು ವೋಟ್ ಮಾಡ್ತು, ಅವರು ಹೊರಗಡೆ ಹೋದ್ರು. ಆದರೆ ರಾಹುಲ್ ಗಾಂಧಿ ಕೇಸ್ ಸ್ವಲ್ಪ ಬೇರೆನೇ ಇದೆ. ಮಹುವಾ ಮೇಲೆ ದುಡ್ಡು ತಗೊಂಡು ಪ್ರಶ್ನೆ ಕೇಳಿದ್ರು ಅನ್ನೋ ಭ್ರಷ್ಟಾಚಾರದ ಆರೋಪ ಇತ್ತು. ರಾಹುಲ್ ಗಾಂಧಿ ಮೇಲೆ ಇರೋದು ಮಾತು ಭಾಷಣದ ಆರೋಪ. ಸಂಸತ್ನಲ್ಲಿ ಮಾತನಾಡೋದಕ್ಕೆ ಸಂಸದರಿಗೆ ವಿಶೇಷ ಹಕ್ಕು ಇರತ್ತೆ. ಅದನ್ನ ಮೀರಿ ಕ್ರಮ ಕೈಗೊಳ್ಳಬಹುದಾ ಅನ್ನೋದು ಕಾನೂನಿನ ತಜ್ಞರ ಪ್ರಶ್ನೆಯಾಗಿದೆ. ಜೀವಾವಧಿ ನಿಷೇಧ ಸಾಧ್ಯತೆ ಇದೆಯಾ? ಬಿಜೆಪಿಯ ಹೈಕಮಾಂಡ್ ಇರೋದು ಕೇವಲ ಈಗಿನ ಸದಸ್ಯತ್ವ ರದ್ದು ಮಾಡೋದಲ್ಲ, ಲೈಫ್ ಟೈಮ್ ಅವರನ್ನ ಬ್ಯಾನ್ ಮಾಡಬೇಕು ಅನ್ನೋದು. ಇದು ಸಾಧ್ಯ ಆಗುತ್ತಾ? ನಮ್ಮ ಕಾನೂನಿನಲ್ಲಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸದಂತೆ ತಡೆಯಲು ಮುಖ್ಯವಾಗಿ 2 ಕಾರಣಗಳಿರ್ತವೆ. ಅವರು ಯಾವುದಾದ್ರೂ ಕ್ರಿಮಿನಲ್ ಕೇಸ್ನಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಜೈಲಿಗೆ ಗುರಿಯಾಗಿರಬೇಕು. ಇದೇ ಪಾಯಿಂಟ್ ಮೇಲೆ ಹಿಂದೆ ರಾಹುಲ್ ಗಾಂಧಿ ಸೂರತ್ ಕೇಸ್ನಲ್ಲಿ ಸಿಕ್ಕಾಕಿಕೊಂಡಿದ್ರು. ಇನ್ನು ಭ್ರಷ್ಟಾಚಾರ ಹಾಗೂ ದೇಶದ್ರೋಹ ಸಾಬೀತಾಗಬೇಕು. ಆದರೆ ಕೇವಲ ಸಂಸತ್ತಿನಲ್ಲಿ ಮಾತನಾಡಿದ ಕಾರಣಕ್ಕೆ ಜೀವನ ಪರ್ಯಂತ ನಿಷೇಧ ಹೇರಲು ಸಂವಿಧಾನದಲ್ಲಿ ನೇರವಾದ ಅವಕಾಶ ಇಲ್ಲ. ಹಾಗೊಂದು ವೇಳೆ ಸಂಸತ್ತು ನಿರ್ಣಯ ಮಂಡಿಸಿದ್ರೂ ರಾಹುಲ್ ಗಾಂಧಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಹಿಂದೆ ಇಂದಿರಾ ಗಾಂಧಿ ಅವರ ಸದಸ್ಯತ್ವವನ್ನು ರದ್ದು ಮಾಡಲಾಗಿತ್ತು. ನಂತರ ಅವರು ಚಿಕ್ಕಮಗಳೂರಿನಿಂದ ಗೆದ್ದು ಮತ್ತೆ ಬಂದು ಪ್ರಧಾನಿಯಾಗ್ತಾರೆ. ಹೀಗಾಗಿ ಶಾಶ್ವತವಾಗಿ ಬಾಗಿಲು ಮುಚ್ಚೋದು ಅಷ್ಟು ಸುಲಭದ ಮಾತಲ್ಲ. ಸದ್ಯಕ್ಕೆ ಬಜೆಟ್ ಅಧಿವೇಶನದ ಮೊದಲ ಭಾಗ ಮುಗಿದು ಹೋಗಿದೆ. ಅಧಿವೇಶನ ಈಗ ಬ್ರೇಕ್ ತೆಗೆದುಕೊಂಡಿದೆ. ಮಾರ್ಚ್ ತಿಂಗಳಲ್ಲಿ ಮತ್ತೆ ಸಂಸತ್ತು ಸೇರಲಿದೆ. ಈ ಗ್ಯಾಪಲ್ಲಿ ಎಥಿಕ್ಸ್ ಕಮಿಟಿ ಅಥವಾ ಪ್ರಿವಿಲೇಜ್ ಕಮಿಟಿ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡುತ್ತಾ? ರಾಹುಲ್ ಗಾಂಧಿ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಈಗಿರೋ ಕುತೂಹಲ. ಬಿಜೆಪಿ ಈ ವಿಷಯವನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಅಂತ ಕಾಣಿಸ್ತಾಗಿದೆ. ರಾಹುಲ್ ಗಾಂಧಿ ದೇಶ ವಿರೋಧಿ ಅಂತ ಬಿಂಬಿಸೋಕೆ ಇದನ್ನ ಅವರು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಳ್ತಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಪ್ರಶ್ನೆಗಳಿಗೆ ಹೆದರಿ ನಮ್ಮ ಬಾಯಿ ಮುಚ್ಚಿಸ್ತಾ ಇದೆ ಅಂತ ಪ್ರಚಾರ ಮಾಡೋದಕ್ಕೆ ರೆಡಿಯಾಗಿದೆ. ವೀಕ್ಷಕರೇ, ರಾಹುಲ್ ಗಾಂಧಿ ಮತ್ತು ವಿವಾದಗಳು ಒಂದೇ ನಾಣ್ಯದ 2 ಮುಖಗಳು ಇದ್ದ ಹಾಗೆ. 2023ರಲ್ಲಿ ಮೋದಿ ಉಪನಾಮ ಕೇಸ್, 2026ರಲ್ಲಿ ಅಮೆರಿಕ ಡೀಲ್ ಕೇಸ್. ಇದು ಕಾನೂನು ಹೋರಾಟನ ಅಥವಾ ರಾಜಕೀಯ ಸೇಡಿನ ನಾಟಕನ? ಒಬ್ಬ ವಿರೋಧ ಪಕ್ಷದ ನಾಯಕನ ಬಾಯಿ ಮುಚ್ಚಿಸಿದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತಾ ಅಥವಾ ದೇಶದ ಬಗ್ಗೆ ಸುಳ್ಳು ಹೇಳೋರಿಗೆ ಶಿಕ್ಷೆ ಆಗಲೇಬೇಕಾ? ನಿಮಗೇನನ್ಸುತ್ತೆ? ರಾಹುಲ್ ಗಾಂಧಿ ಸದಸ್ಯತ್ವ ರದ್ದು ಮಾಡುವುದು ಸರಿನಾ ತಪ್ಪಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.